ನಮಸ್ತೆ. ಶಿವಮೊಗ್ಗ ದೇವಿಯ ಆರಾಧಕರು. ಮೊನ್ನೆ ಒಂದು 300 ಕಿಲೋಮೀಟರ್ ದೂರದಿಂದ ಒಬ್ಬರು ಫೋನ್ ಮಾಡಿದರು. ಅವರು ಏನು ಮಾಡಿದ್ದಾರೆ ಅಂದರೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಯಾವುದೋ ಒಂದು ಕರ್ಣಪಿಶಾಚಿ ಒಂದು ಸಾಧನೆ ಮಾಡಿದರೆ ನಮಗೆ ಭೂತ ಭವಿಷ್ಯ ವರ್ತಮಾನದ ಬಗ್ಗೆ ತಿಳ್ಕೊಳ್ಬೋದು ಅಂತ ಹೇಳಿ ಆಸೆಯಿಂದ ಆ ಸಾಧನೆ ಮಾಡುವಂತಹ ಅವ್ರು ಏನಿದ್ದಾರೆ, ಯಾರು ಕೊಡ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡಿದ್ದಾರೆ ಕೂಡ. ತಿಳ್ಕೊಂಡು ಅವರು 21 ದಿನಗಳ ಕಾಲ ಮಾಡಿ ಆನಂತರ ನೀವು ಕೆಲವು ಈ ಸ್ಮಶಾನಗಳಿಗೆ ಹೋಗಿ ಕೆಲವು ಪದ್ಧತಿಗಳನ್ನ ಮಾಡೋದ್ರಿಂದ ಕರ್ಣಪಿಶಾಚಿ ನಿಮಗೆ ಒಲಿತದೆ. ಒಲಿದ ಮೇಲೆ ನೀವು ಅದನ್ನು ಬಳಸ್ಕೊಂಡು ಭೂತ ಭವಿಷ್ಯ ವರ್ತಮಾನ ಯಾರು ಬರ್ತಾರೋ ಅವ್ರು ತಿಳ್ಕೊಬೋದು. ಮತ್ತು ನಿಮ್ಗೆ ಏನು ಕೆಲಸ ಬೇಕೋ ಅದನ್ನ ಸಾಧನೆ ಮಾಡಿಕೊಡ್ಬೋದು. ಮತ್ತು ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಯಾವತ್ತೂ ತೊಂದರೆ ಆಗಲ್ಲ. ನೀವೇನು ಆಸೆ ಪಡ್ತೀರೋ, ಏನು ಇಷ್ಟಪಡ್ತೀರೋ ಎಲ್ಲ ನಿಮ್ಗೆ ಸಿಗತ್ತೆ ಅಂತ ಅವರು ಹೇಳಿರೋದ್ರಿಂದ ಇವರು ಸ್ವಲ್ಪ ಆಸೆ ಪಟ್ಟಿದ್ದಾರೆ. ಎಂಥ ಮನುಷ್ಯನಾದರೂ ಈ ಥರ ಎಲ್ಲ ಹೇಳಿದರೆ ಎಂಥವ್ರಾದರೂ ಆಸೆ ಪಟ್ಟೇ ಪಡ್ತಾರೆ. ಅದರಲ್ಲಿ ಇವರು ಆಸೆ ಪಟ್ಟಿದ್ದಾರೆ. ಆಸೆ ಪಟ್ಟು ಕೊನೆಗೆ ಅವರಿಗೆ ಸ್ವಲ್ಪ ಅಮೌಂಟ್ ಎಲ್ಲ ಕಳಿಸಿ ಅವರು ಅದಕ್ಕೆ ಏನೋ ಮಂತ್ರಗಳು ಬೇಕಲ್ಲ, ಮಂತ್ರಗಳನ್ನ ಕೊಟ್ಟಿದ್ದಾರೆ. ಇವರು ಮನೆಯಲ್ಲಿ ಕುತ್ಕೊಂಡು ಯಾವುದೋ ಒಂದು ಜಾಗದಲ್ಲಿ ಕುತ್ಕೊಂಡು ಮಾಡಿದ್ದಾರೆ. ಅದೇನು ಅವ್ರಿಗೆ ಅಷ್ಟಾಗಿ ಏನೂ ಗೊತ್ತಾಗಿಲ್ಲ. ಅವ್ರು 21 ದಿನ ಆದಮೇಲೆ ಸ್ಮಶಾನಕ್ಕೆ ಹೋಗಿ ಕೆಲವು ಪದ್ಧತಿಗಳು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಕೂಡ ಮಾಡಿದ್ದಾರೆ. ಅಲ್ಲೂ ಏನೂ ಅವ್ರಿಗೇನೂ ಗೊತ್ತಾಗಿಲ್ಲ. ಮತ್ತು ಸ್ಮಶಾನಕ್ಕೆ ಹೋದಾಗ ತುಂಬ ಭಯ ಆಗಿದೆ. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಅವರು ಬೆಳಗಿನ ಜಾವ ಹೋಗಿರೋದು. ಅಲ್ಲಿ ತುಂಬ ಭಯ ಆಗಿದೆ, ತುಂಬ ತೊಂದರೆನೂ ಆಗಿದೆ ಕೂಡ. ಅವರಿಗೆ ಅಲ್ಲಿಂದ ಬಂದ ಮೇಲೆ ನಿದ್ದೆ ಬರ್ತಾ ಇಲ್ಲ, ಸುಮ್ಮನೆ ಭಯ ಭಯ ಆಗೋದು, ಆಮೇಲೆ ಮೈಯೆಲ್ಲ ಭಾರ ಅನಿಸೋದು. ಯಾವ ಕರ್ಣಪಿಶಾಚಿನೂ ಅವರಿಗೆ ಕಂಡಿಲ್ಲ. ಅದ್ರದ್ದು ಏನು ಹೇಳಿದಾರೋ ಎಲ್ಲ ರಿಚುವಲ್ಸ್ಗಳನ್ನೆಲ್ಲ ಎಲ್ಲ ಪದ್ಧತಿಗಳನ್ನೆಲ್ಲ ಮಾಡಿದ್ದಾರೆ. ಅದೆಲ್ಲ ಭಯಪಟ್ಟೆ ಮಾಡಿದ್ದಾರೆ. ಯಾವುದು ಸರಿಯಾಗಿ ಮಾಡಿದಾರೋ ಎಲ್ಲೋ ಗೊತ್ತಿಲ್ಲ. ಆಮೇಲೆ ತುಂಬ ತೊಂದರೆ ಆಗಿತ್ತು ಅವರಿಗೆ. ತುಂಬ ಅಂದರೆ ವಿಪರೀತ ತೊಂದರೆ ಆಗಿತ್ತು. ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಆಗಲಿಲ್ಲ. ಅವ್ರು ಯಾರು ಕೊಟ್ಟಿದ್ರಲ್ಲ ಅವ್ರಿಗೆ ಕೇಳಿದರೆ, ಇಲ್ಲ ನೀನು ಸಾಧನೆ ಸರಿಯಾಗಿ ಮಾಡಿಲ್ಲಪ್ಪ, ಇನ್ನೊಂದು ಸ್ವಲ್ಪ ದಿನ ಮಾಡು, 45 ದಿನ ಮಾಡು, ಸರಿಯಾಗುತ್ತೆ, ಇಲ್ಲ 1.5 ತಿಂಗಳು ಮಾಡು ಅಂತ ಅವರು ಹೇಳಿದ್ದಾರೆ. ಅವ್ರು ಹೇಳಿದ್ದೇನು ತಪ್ಪಿಲ್ಲ. ಆದರೆ ಇವ್ರು ಮಾಡಿದ್ರದೇ ತಪ್ಪು. ಒಂದು ಸಣ್ಣ ತಪ್ಪಿಂದ ಇವ್ರ ಜೀವನದಲ್ಲಿ ತುಂಬ ತೊಂದರೆ ಆಗಿ ಮತ್ತು ಕೆಲಸಕ್ಕೆ ಹೋಗೋಕ್ಕೂ ಆಗ್ದಲ್ಲ. ಇವ್ರ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ತುಂಬ ಸಮಸ್ಯೆ ಆಗಿತ್ತು. ಕೊನೆಗೆ ನಮ್ಮ ವಿಡಿಯೋ ನೋಡಿಕೊಂಡು ನಮಗೆ ಫೋನ್ ಮಾಡಿ ಇಲ್ಲಿ ಬಂದು ಅಮ್ಮನವ್ರನ್ನ ಆಶೀರ್ವಾದ ತೊಗೊಂಡು ಅವರಿಗೆ ದೇಹ ಶುದ್ಧೀಕರಣ ಮಾಡಿದ್ವಿ. ದೇಹ ಶುದ್ಧೀಕರಣ ಮಾಡಿದ್ಮೇಲೆ ಅವ್ರ ದೇಹದಲ್ಲಿದ್ದಂಥ ಎಲ್ಲ ನೆಗೆಟಿವ್ ಎಲ್ಲ ಸ್ವಲ್ಪ ಹೊರಗಡೆ ಹೋಯಿತು. ಅವರಿಗೆ ಕೆಲವು ಯಂತ್ರಗಳನ್ನ ಕೊಟ್ಟು ಮನೇಲಿ ಪೂಜೆ ಮಾಡೋಕ್ಕೆ ಹೇಳಿ ಮತ್ತು ಅವ್ರ ಜೊತೇಲಿ ಇಟ್ಕೊಳಕ್ಕೂ ಕೊಟ್ಟ ಮೇಲೆ ಅವರು ಸುಮಾರು ಒಂದು 80ರಿಂದ 90% ರಿಲೀಫ್ ಆಗಿದ್ದಾರೆ. ಇನ್ನೂ ಒಂದು 2 ಟೈಮ್ ಬರೋಕ್ಕೆ ಹೇಳಿದ್ದೀವಿ. ಅಮಾವಾಸ್ಯೆ ಹುಣ್ಣಿಮೆಗೆ ಒಂದೊಂದು ತಿಂಗಳು ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ತುಂಬ ಆರಾಮಾಗಿದ್ದಾರೆ ಈಗ. ಅದಕ್ಕೆ ನಾ ಅವ್ರಿಗೆ ಹೇಳಿದೆ. ಆಮೇಲೆ ಕೊನೆಗೆ ಅವ್ರ ಮನೆ ದೇವ್ರುಗಳ ಹೆಸರೆಲ್ಲ ಕೇಳಿ ಅವ್ರ ಮನೆ ದೇವ್ರುಗಳದೇ ಅಥವಾ ಅವ್ರಿಗೆ ಇಷ್ಟ ದೇವರು, ಕುಲದೇವರು, ಮನೆ ದೇವ್ರುಗಳದೇ ದೈವ ಸಾಧನೆ ಮಾಡ್ಕೊಂಬಿಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ, ಯಾವ ನೆಗೆಟಿವು ನಿಮ್ಮ ಹಿಂದೆ ಬರಲ್ಲ ಅಂತ ಅವ್ರಿಗೆ ಧೈರ್ಯ ಕೊಟ್ಟ ಮೇಲೆ ತುಂಬ ಖುಷಿಪಟ್ಟರು. ಆಮೇಲೆ ಅವ್ರ ಮನೆ ದೇವರ ಒಂದು ಏನು ಹೆಸರಿತ್ತು ಅದನ್ನೇ ನೀವು ಮಂತ್ರವಾಗಿ ತೊಗೊಳ್ಳಿ, ಯಾವ ಟೈಮಲ್ಲಿ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ಎಲ್ಲ ಹೇಳ್ಕೊಟ್ವಿ. ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈಗ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವ್ರಿಗೆ ಮತ್ತೆ ಏನೋ ಒಂಥರ ಚೈತನ್ಯ ಬರ್ತಾ ಇದೆ. ಕೆಲಸಕ್ಕೆ ಹೋಗೋಕ್ಕೂ ಒಂದು ಮನಸ್ಸಲ್ಲಿ ಖುಷಿ ಬರ್ತಾ ಇದೆ. ಮತ್ತು ಬೆಳಗ್ಗೆ ಚೆನ್ನಾಗಿ ಎಚ್ಚರಿಕೆ ಆಗುತ್ತೆ, ಮತ್ತು ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಏನು ತೊಂದರೆ ಇಲ್ಲ ಅಂದರು. ಮತ್ತು ಊಟ ತಿಂಡಿ ಎಲ್ಲ ಸೇರ್ತದೆ ಚೆನ್ನಾಗಿ. ಅವರು ಹೇಳಿದ್ರು, ತುಂಬ ಖುಷಿಪಟ್ಟರು. ಅದಕ್ಕೆ ಹೇಳೋದು, ಯಾವುದೇ ನೆಗೆಟಿವ್ ವಿಚಾರ ಇರಲಿ ಅದನ್ನು ಅದ್ರ ಹಿಂದೆ ಹೋಗೋ ಮುಂಚೆ 10 ಸತಿ ಯೋಚನೆ ಮಾಡಬೇಕು. ಯಾರೋ ಹೇಳ್ತಾರೆ ಅಂತ ಹೇಳಿ ನಾವು ಅದ್ರ ಹಿಂದೆ ಬಿದ್ದು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ನಮಸ್ಕಾರ.